ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇನ್ನೊಂದು ತರಗತಿಗೆ ಸ್ವಾಗತ. ನಾನು ವೆಂಕಟೇಶ್ RS, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಶ್ರೀ HD ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡೂಲಿಪ್ಪೆ, ಹಳೆ ನರಸೀಪುರ ತಾಲೂಕು. ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ತರಗತಿಯಲ್ಲಿ ಇತಿಹಾಸ ಲೇಖನ ಕಲೆಯ ಬಗ್ಗೆ ಚರ್ಚೆ ಮಾಡುತ್ತಾ ವಿವಿಧ ಇತಿಹಾಸ ಲೇಖನ ಕಲೆಗಳ ಬಗ್ಗೆ ತಿಳ್ಕೊಂಡ್ವಿ. ಗ್ರೀಕು, ರೋಮನ್ನು, ಹಾಗೆಯೇ ಮಧ್ಯಯುಗೀನ ಕಾಲದ ಚೆಕ್ ಇತಿಹಾಸ ಲೇಖನ ಕಲೆ, ಅರಬ್ ಇತಿಹಾಸ ಲೇಖನ ಕಲೆ, ಕಾರ್ಟಿಷಿಯನ್ ವಿರೋಧಿ ಇತಿಹಾಸ ಲೇಖನ ಕಲೆ. ಹಾಗೆಯೇ ನಾವು ನಮ್ಮ ಭಾರತೀಯ ಇತಿಹಾಸ ಲೇಖನ ಕಲೆಯ ಬಗ್ಗೆಯೂ ಸಹ ಚರ್ಚೆ ಮಾಡ್ತಾ ಇದ್ವಿ. ನಮ್ಮ ಭಾರತೀಯ ಇತಿಹಾಸ ಲೇಖನ ಕಲೆಯಲ್ಲಿ ನಾವು ಇದುವರೆಗೆ ಓರಿಯೆಂಟಲಿಸ್ಟ್ ಇತಿಹಾಸ ಲೇಖನ ಕಲೆ, ವಸಾಹತುಶಾಹಿ ಇತಿಹಾಸ ಲೇಖನ ಕಲೆ, ಹಾಗೆ ರಾಷ್ಟ್ರೀಯ ಇತಿಹಾಸ ಲೇಖನ ಕಲೆ ಅಥವಾ ರಾಷ್ಟ್ರೀಯವಾದಿ ಇತಿಹಾಸ ಲೇಖನ ಕಲೆಯ ಬಗ್ಗೆ ನಾವು ಕಳೆದ ತರಗತಿಗಳಲ್ಲಿ ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ಅದೇ ರೀತಿ ಅಂದರೆ ನಮ್ಮ ಭಾರತೀಯ ಇತಿಹಾಸ ಲೇಖನ ಕಲೆಯ ಮತ್ತೊಂದು ಪ್ರಮುಖವಾದಂಥ ಒಂದು ವಿಧವಾದಂಥ ಮಾರ್ಕ್ಸ್ವಾದಿ ಚರಿತ್ರ ಲೇಖನ ಕಲೆಯ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಮಾರ್ಕ್ಸ್ವಾದ ಎಂಬುದು ಅದರ ಹೆಸರೇ ಹೇಳುವಂತೆ 19ನೇ ಶತಮಾನದ ಉತ್ತರಾರ್ಧದಲ್ಲಿ ಕಾರ್ಲ್ ಮಾರ್ಕ್ಸ್ ರವರ ಒಂದು ಸಿದ್ಧಾಂತದ ಮೇಲೆ ಆಧಾರಿತವಾಗಿದ್ದಂಥ ಒಂದು ಚರಿತ್ರ ಲೇಖನ ಕಲೆಯಾಗಿತ್ತು. ನಮಗೆಲ್ಲ ಗೊತ್ತಿದೆ, ಕಾರ್ಲ್ ಮಾರ್ಕ್ಸ್ ರವರನ್ನು ನಾವು ಸಮಾಜವಾದದ ಪಿತಾಮಹ ಅಂತ ಕರಿತೀವಿ. ಕಾರ್ಲ್ ಮಾರ್ಕ್ಸ್ ಮಂಡಿಸಿದಂಥ ಒಂದು ಸಿದ್ಧಾಂತವನ್ನು ನಾವು ಮಾರ್ಕ್ಸ್ವಾದ ಅಂತಂದ್ಬಿಟ್ಟು ಕರಿತೀವಿ. 20ನೇ ಶತಮಾನದ ಪ್ರಾರಂಭದಲ್ಲಿ ರಷ್ಯಾದಲ್ಲಿ ಅಧಿಕಾರವನ್ನು ಹಿಡಿದಂಥ ಒಂದು ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿಗಳು ಇದಕ್ಕೊಂದು ರಾಜಕೀಯ ಕಾರ್ಯಕ್ರಮದ ಒಂದು ಸ್ವರೂಪವನ್ನು ನೀಡಿದರು. ನಮಗೆಲ್ಲ ಗೊತ್ತಿದೆ, 1917ರಲ್ಲಿ ರಷ್ಯಾದಲ್ಲಿ ಕ್ರಾಂತಿ ಆಗಿಬಿಟ್ಟು ಕಾರ್ಲ್ ಮಾರ್ಕ್ಸ್ ಅವರ ಒಂದು ಸಿದ್ಧಾಂತದ ಆಧಾರದ ಮೇಲೆ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಹಾಗೆ ಆ ರಷ್ಯಾದಲ್ಲಿ ಅಧಿಕಾರವನ್ನು ಹಿಡಿದಂಥ ಈ ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿಗಳು ಈ ಒಂದು ಸಿದ್ಧಾಂತಕ್ಕೆ ಅಂದರೆ ಮಾರ್ಕ್ಸ್ವಾದ ಅಥವಾ ಮಾರ್ಕ್ಸ್ನ ಒಂದು ಸಿದ್ಧಾಂತಕ್ಕೆ ರಾಜಕೀಯ ಕಾರ್ಯಕ್ರಮದ ಒಂದು ಸ್ವರೂಪವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿ ಈ ಮಾರ್ಕ್ಸ್ವಾದಿಗಳು ಅಂದರೆ ಈ ಒಂದು ಸಂದರ್ಭದಲ್ಲಿ ಮಾರ್ಕ್ಸ್ವಾದದ ಒಂದು ನಿರ್ದಿಷ್ಟ ಮಾರ್ಗದ ನಿರೂಪಣೆಗಳು ಕಮ್ಯುನಿಸಮ್ನ ಕಾರ್ಯಕ್ರಮದ ಅಂಗವಾಗಿ ಜಗತ್ತಿನ ವಿವಿಧ ಭಾಗಗಳಲ್ಲಿ ಪ್ರಚಲಿತಕ್ಕೆ ಬರೋದನ್ನು ನಾವು ಕಾಣ್ತೀವಿ. ಅಂದರೆ ರಷ್ಯಾದಲ್ಲಿ ಕ್ರಾಂತಿಯಾದ ನಂತರ ಈ ಒಂದು ಮಾರ್ಕ್ಸ್ವಾದವನ್ನು ಆರ್ಥಿಕ ನಿರ್ಣಾಯಕತೆ ಅಂತಂದ್ಬಿಟ್ಟು ಈ ದಿನದ ಅಂದರೆ ಇಂದಿನ ಮಾರ್ಕ್ಸ್ವಾದಿಗಳು ಗುರುತಿಸ್ತಾರೆ. ಆರ್ಥಿಕ ನಿರ್ಣಾಯಕತೆ ಅಥವಾ ಎಕನಾಮಿಕ್ ಡೆಟರ್ಮಿನಿಸಮ್ ಅಂತಂದ್ಬಿಟ್ಟು ಏನು ನಾವು ಕರಿತೀವೋ ಅದನ್ನು ಈಗಿನ ಮಾರ್ಕ್ಸ್ವಾದಿಗಳು ಗುರುತಿಸ್ತಾರೆ. ಇದರ ಪ್ರಧಾನ ಗ್ರಹಿಕೆಗಳನ್ನು ಸರಳೀಕರಿಸುವುದೇ ಇದನ್ನು ನಾವು ತಿಳಿಯೋದಕ್ಕಿರಬೇಕಾದಂಥ ಒಂದು ಮುಖ್ಯವಾದಂಥ ಒಂದು ಅಂಶ ಆಗಿರೋದು ನಾವು ಕಾಣ್ತೀವಿ. ಇಲ್ಲಿ ಈ ಸಮಾಜದ ಕೆಲವು ಚಟುವಟಿಕೆಗಳನ್ನು ಆಧಾರಭೂತ ಅಂಶಗಳು ಅಂತಂದ್ಬಿಟ್ಟು ಗ್ರಹಿಸಿಬಿಟ್ಟು ಇನ್ನುಳಿದಂಥ ಚಟುವಟಿಕೆಗಳನ್ನು ಅದನ್ನು ಆಧರಿಸಿದ ನಿರ್ಮಾಣಗಳು ಎಂಬ ವಿಭಾಗವನ್ನು ಮಾಡಿರೋದನ್ನು ನಾವು ಕಾಣ್ತೀವಿ. ಅಂದರೆ ಎರಡು ವಿಭಾಗಗಳು, ಒಂದು ಆಧಾರಭೂತ ಅಂಶ, ಇನ್ನೊಂದು ಆಧರಿಸಿದ ನಿರ್ಮಾಣಗಳು ಅಂತಂದ್ಬಿಟ್ಟು. ಇದನ್ನು ತಳಪಾಯ ಅಥವಾ ತಳಮಟ್ಟ ಹಾಗೂ ಮೇಲ್ಮಟ್ಟ ಅಥವಾ ಮೇಲ್ಕಟ್ಟಡದ ಎಂಬ ಪರಿಭಾಷೆಯಲ್ಲಿ ಸೂಚಿಸಿರೋದನ್ನು ಸಹ ನಾವಿಲ್ಲಿ ಕಾಣ್ತೀವಿ. ಆಧಾರಭೂತವಾದಂಥ ಒಂದು ಅಂಶವೇ ಆರ್ಥಿಕತೆ. ಅಂದರೆ ಎರಡು ವಿಭಾಗಗಳಲ್ಲಿ ಆಧಾರಭೂತವಾದಂಥ ಅಂಶ ಯಾವುದಪ್ಪ ಅಂದರೆ ಅದು ಆರ್ಥಿಕತೆ ಅಥವಾ ಉತ್ಪಾದನಾ ವಿಧಾನ ಆಗಿರೋದನ್ನು ನಾವು ಕಾಣ್ತೀವಿ. ಹಾಗೆ ಅದೇ ಒಂದು ಸಮಾಜದ ಇತರ ಚಟುವಟಿಕೆಗಳಾದಂಥ ಒಂದು ಚಿಂತನೆ ಆಗಿರ್ಬೋದು, ಮತ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಮತ್ತು ಕಲೆ, ಸಾಮಾಜಿಕ ಮೌಲ್ಯಗಳ ಇವುಗಳೆಲ್ಲವನ್ನು ಸಹ ಅದು ನಿರ್ಧರಿಸುತ್ತೆ ಅಂತಂದ್ಬಿಟ್ಟು ಅಂದರೆ ಆರ್ಥಿಕತೆಗೆ ಒಂದು ಪ್ರಧಾನವಾದಂಥ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರೋದು ನಾವು ಕಾಣ್ತೀವಿ. ಈ ಮಾರ್ಕ್ಸ್ವಾದ ಐರೋಪ್ಯ ಇತಿಹಾಸವನ್ನೇ ಗಮನದಲ್ಲಿಟ್ಕೊಂಡು ಇತಿಹಾಸದ ಗತಿಯನ್ನು ಕುರಿತು ಕೂಡ ಈ ಆರ್ಥಿಕ ನಿರ್ಣಾಯಕತೆಯ ಹಿನ್ನೆಲೆಯಲ್ಲಿ ಬರೆದಿರೋದು ನಾವು ಕಾಣ್ತೀವಿ. ಅಂದರೆ ಆರ್ಥಿಕ ನಿರ್ಣಾಯಕತೆಯ ಹಿನ್ನೆಲೆಯೇ ಇತಿಹಾಸದ ಗತಿಯನ್ನು ಅವರು ರಚನೆ ಮಾಡ್ಕೊಂಡು ಹೋಗಿರೋದನ್ನು ನಾವು ಕಾಣ್ತೀವಿ. ಯುರೋಪಿನಲ್ಲಿ ಆದಿಮ ಅಂತಂದರೆ ಅತ್ಯಂತ ಪ್ರಾಚೀನ ಸಮತೆಯ ಸಮಾಜಗಳ ಅವಸ್ಥೆಯ ನಂತರ ಅಂದರೆ ಈ ಭೂಮಿ ಸೃಷ್ಟಿ ಆಯಿತು, ಭೂಮಿಯ ಮೇಲೆ ಮಾನವನ ಉಗಮ ಆಯಿತು. ಉಗಮ ಆದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಮಾನವರು
ಸಮಾನತೆಯಿಂದ ಇದ್ರು. ಸೊ ಆ ಒಂದು ಸಮಾಜ ಅದನ್ನ ಆದಿಮ ಸಮತೆಯ ಸಮಾಜ ಅಂತ ಕರಿತಿದ್ರು. ಆ ಆದಿಮ ಸಮತೆಯ ಸಮಾಜಗಳ ಅವಸ್ಥೆಯ ನಂತರ ನಾಗರಿಕತೆ ಮತ್ತು ರಾಜ್ಯಗಳು ಬೆಳೆದು ಬರುವಾಗ ಸಾಮಾಜಿಕ ವರ್ಗಗಳು ನಿರ್ಮಾಣ ಆಗಿದ್ದು ನಾವು ಕಾಣ್ತೀವಿ. ಸೊ ಅಲ್ಲಿ ವಿವಿಧ ಸಾಮಾಜಿಕ ವರ್ಗಗಳು ನಿರ್ಮಾಣ ಆದವು. ಇದರಲ್ಲಿ ಆಳುವ ಹಾಗೂ ಉಳ್ಳವರ ವರ್ಗ ಉತ್ಪಾದಕ ವರ್ಗವನ್ನ ತಮ್ಮ ಹತೋಟಿಯಲ್ಲಿಟ್ಕೊಂಡು, ಅಂದರೆ ಆಳುವವರು ಮತ್ತೆ ಉಳ್ಳವರು ಅಂದ್ರೆ ಶ್ರೀಮಂತರು, ಉತ್ಪಾದಕ ವರ್ಗ ಅಂದ್ರೆ ಶ್ರಮಿಕ ವರ್ಗದವ್ರನ್ನ ತಮ್ಮ ಹತೋಟಿಯಲ್ಲಿಟ್ಕೊಂಡು ಉತ್ಪಾದನೆಯ ವ್ಯವಸ್ಥೆಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಸೊ ಮೊಟ್ಟ ಮೊದಲು ಗುಲಾಮ ಪದ್ಧತಿಯ ಉತ್ಪಾದನೆಯ ಈ ವರ್ಗ ಸಮಾಜದಲ್ಲಿ ಪ್ರಚಲಿತಕ್ಕೆ ಬರುತ್ತೆ. ಗುಲಾಮ ಪದ್ಧತಿಯ ಒಂದು ವರ್ಗ. ಆದರೆ ಕಾಲದಿಂದ ಕಾಲಕ್ಕೆ ಈ ಉತ್ಪಾದನಾ ವ್ಯವಸ್ಥೆ ವರ್ಗ ಸಂಘರ್ಷವಾಗಿ ಬದಲಾಗ್ತಲೇ ಬಂದಿರೋದು ನಾವು ಕಾಣ್ತೀವಿ. ಗುಲಾಮ ಪದ್ಧತಿಯ ನಂತರ ಉಳಿಗಮಾನ್ಯ ವ್ಯವಸ್ಥೆ ಬರುತ್ತೆ, ಅಂದರೆ ಫ್ಯೂಡಲಿಸಮು. ಹಾಗೆ 13 ಮತ್ತು 14ನೇ ಶತಮಾನದ ನಂತರ ಈ ಫ್ಯೂಡಲಿಸಮ್ ಅಥವಾ ಉಳಿಗಮಾನ್ಯ ವ್ಯವಸ್ಥೆ ನಾಶ ಆಗ್ಬಿಟ್ಟು ಬಂಡವಾಳಶಾಹಿ ವ್ಯವಸ್ಥೆ ಬರುತ್ತೆ. ಸೊ ಅದಾದ್ಮೇಲೆ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಉತ್ಪಾದಕ ವರ್ಗವಾದಂಥ ಕಾರ್ಮಿಕರು, ಶ್ರಮಿಕರು ಕ್ರಾಂತಿಯನ್ನ ಮಾಡ್ತಾರೆ. ಆ ಕ್ರಾಂತಿಯ ಮಾಡಿದರಿಂದಾಗಿ ಅದರ ಪರಿಣಾಮವಾಗಿ ಬಂಡವಾಳಶಾಹಿ ವ್ಯವಸ್ಥೆ ಕೊನೆಗೊಂಡ್ಬಿಟ್ಟು ಸಮತಾ ಸಮಾಜ ಬರುತ್ತೆ. ಅಂದರೆ ಕಮ್ಯುನಿಸಮ್ಮು ಭವಿಷ್ಯದ ವ್ಯವಸ್ಥೆ ಆಗಿದ್ದರಿಂದಾಗಿ ಬಂಡವಾಳಶಾಹಿಯ ಒಂದು ಅಳಿವು ಪೂರ್ವ ನಿರ್ಧಾರಿತ ಅನ್ನುವಂಥ ಒಂದು ಸಿದ್ಧಾಂತವನ್ನು ಇವರು ಮುಂದಿಸ್ಕೊಂಡು ಹೋಗ್ತಾರೆ. ಸೊ ಹಾಗೇನೆ ವಿದ್ಯಾರ್ಥಿಗಳೇ, ಇವರು ಚರಿತ್ರೆಗೆ ಒಂದು ಪೂರ್ವ ನಿರ್ಧಾರಿತವಾದಂಥ ಗತಿ ಈ ಮೇಲೆ ವಿವರಿಸಿದ್ರೆ ಇದೆ ಅಂತ ಅಂದ್ಬಿಟ್ಟು ಈ ಒಂದು ಸಂಪ್ರದಾಯವನ್ನು ಪ್ರತಿಪಾದಿಸ್ಕೊಂಡು ಹೋಗ್ತಾರೆ. ಸೊ ಅಂದರೆ ಇದು ಪೂರ್ವ ನಿರ್ಧಾರಿತ. ಯಾವುದು ಪೂರ್ವ ನಿರ್ಧಾರಿತ? ಬಂಡವಾಳಶಾಹಿಯ ಅಳಿವು ಪೂರ್ವ ನಿರ್ಧಾರಿತ. ಸೊ ಬಂಡವಾಳಶಾಹಿ ನಾಶ ಆಗ್ಬಿಟ್ಟು ಕಮ್ಯುನಿಸಮ್ ಭವಿಷ್ಯದ ವ್ಯವಸ್ಥೆಯಾಗಿ ಬರುತ್ತೆ ಅನ್ನೋದನ್ನ ಇವರು ಪ್ರತಿಪಾದನೆ ಮಾಡ್ಕೊಂಡು ಹೋಗ್ತಾರೆ. ಸೊ ಹಾಗೇನೆ ಈ ಮಾರ್ಕ್ಸ್ವಾದಿ ಚರಿತ್ರೆ 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಮನುಕುಲದ ಒಂದು ಸಾಮಾನ್ಯ ಚರಿತ್ರೆಯಾಗಿ ಒಂದು ಮೈದಳಿಯೋದನ್ನು ನಾವು ಇಲ್ಲಿ ಕಾಣ್ತೀವಿ. ಹಾಗೂ ಐರೋಪ್ಯ ಇತಿಹಾಸ ಈ ಚರಿತ್ರೆಯ ಮಾದರಿ ಹಾಗೂ ಆಕಾರವೂ ಸಹ ಆಗಿದ್ದನ್ನು ನಾವು ಕಾಣ್ತೀವಿ. ಸೊ ಆ ರೀತಿ ಅವರು ಐರೋಪ್ಯ ಚರಿತ್ರೆ ಒಂದು ರೀತಿ ಮಾದರಿ ಚರಿತ್ರೆಯಾಗಿ ಹುಡ್ಕೊಂಡು ಬರುತ್ತೆ. ಸೊ ಅದರಿಂದ ಈ ಚರಿತ್ರೆಯನ್ನು ಸಹ ಈ ಐರೋಪ್ಯ ಮಾನವವಾದಿ ಚರಿತ್ರೆಯನ್ನ ಮೈಗೂಡಿಸ್ಕೊಂಡಿರೋದು ನಾವು ಕಾಣ್ತೀವಿ. ಅಂದರೆ ಮನುಕುಲ ಯುರೋಪಿನಲ್ಲಿ ಈ ವಿವಿಧ ಹಂತಗಳನ್ನು ದಾಟಿ ಬಂದಿದ್ರೆ ಪ್ರಪಂಚದ ಉಳಿದ ಭಾಗಗಳು ಇನ್ನೂ ಚರಿತ್ರೆಯ ಯಾವುದೋ ಹಂತದಲ್ಲಿ ಸ್ತಬ್ಧವಾಗಿಬಿಟ್ಟಿದ್ದಾವೆ. ಯುರೋಪಿನ ಮಧ್ಯ ಪ್ರವೇಶದಿಂದಾಗಿ ವಸಾಹತುಶಾಹಿ ರೂಪದಲ್ಲಿ ಆ ಸಮಾಜಗಳು ಸಹ ಚಲನಶೀಲವಾಗುವುದು ಎಂಬುವಂಥ ತರ್ಕವನ್ನ ಈ ಚರಿತ್ರಲೇಖನ ಒಂದು ಚರಿತ್ರಲೇಖನೆಯ ಒಂದು ನಿರ್ಣಯ ಆಗಿರೋದನ್ನು ನಾವು ಕಾಣ್ತೀವಿ. ಇನ್ನು ನಮ್ಮ ಭಾರತದ ವಿಚಾರಕ್ಕೆ ಬಂದರೆ, ಭಾರತೀಯ ಮಾರ್ಕ್ಸ್ವಾದಿ ಚರಿತ್ರಲೇಖನದ ಹಾದಿ ಎಂದರೆ ಏನಪ್ಪ ಅಂತಂದರೆ, ರಷ್ಯನ್ ಮಾರ್ಕ್ಸ್ವಾದದಿಂದ ನಿರಂತರವಾಗಿ ತನ್ನತನವನ್ನು ಪ್ರತ್ಯೇಕಿಸಿಕೊಳ್ಳುವಂಥ ಪ್ರಯೋಗ ಅಂತೆ ಇರೋದು ನಾವು ಕಾಣ್ತೀವಿ. ಅಂದರೆ ಮಾರ್ಕ್ಸ್ವಾದಿ ಚರಿತ್ರಲೇಖನ ಕ್ರಮ ಭಾರತೀಯ ಪ್ರಾರಂಭಿಕ ಎಡಪಂಥೀಯ ಚರಿತ್ರಕಾರರ ಒಂದರಲ್ಲಿ ಮಾದರಿಯಾಗಿತ್ತು. ಆದರೆ ಅದು ಯುರೋಪ್ನಲ್ಲಿ 20ನೇ ಶತಮಾನದ ಉತ್ತರಾರ್ಧದಲ್ಲಿ ಮಾರ್ಕ್ಸ್ವಾದಿ ಚರಿತ್ರಲೇಖನ ಹಾಗೂ ಚಿಂತನೆಗಳಲ್ಲಿ ಏನು ಅಮೂಲಾಗ್ರವಾದಂಥ ಬದಲಾವಣೆಗಳು ಬಂದಿದ್ವು. ಹಾಗಾಗಿ ಅದು 20ನೇ ಶತಮಾನದ ಪೂರ್ವದಲ್ಲಿ ಇಟಲಿಯ ಫ್ಯಾಸಿಸಮ್ನ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದು ನಾವು ಕಾಣ್ತೀವಿ. ಆಂಟೋನಿಯೋ ಗ್ರಾಮ್ಸಿ ಅವರ ಒಂದು ಸೆರೆಮನೆಯ ಟಿಪ್ಪಣಿಗಳಲ್ಲಿ ಅದು ಪ್ರಪ್ರಥಮ ಬಾರಿಗೆ ಕಾಣಿಸ್ಕೊಳ್ಳೋದನ್ನು ಕಾಣ್ತೀವಿ. ಸೊ ಹಾಗಾಗಿ ಇಲ್ಲಿ ನಮ್ಮ ಭಾರತೀಯ ಒಂದು ಮಾರ್ಕ್ಸ್ವಾದಿ ಚರಿತ್ರಲೇಖನವನ್ನು ನಾವು ನೋಡಿದರೆ, ಭಾರತೀಯ ಮಾರ್ಕ್ಸ್ವಾದಿ ಚರಿತ್ರಲೇಖನದ ಹಾದಿ ಅಂದರೆ ರಷ್ಯನ್ ಮಾರ್ಕ್ಸ್ವಾದಿವಾದದಿಂದ ನಿರಂತರವಾಗಿ ತನ್ನ ಪ್ರತ್ಯೇಕತೆಯನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯೋಗದಂತೆ ಇರೋದನ್ನು ನಾವು ಇಲ್ಲಿ ಕಾಣ್ತೀವಿ. ಸರಿ, ಹಾಗಾಗಿ ಅದೊಂದು ಅಂತಿಮವಾಗಿ ಒಂದು ಪರಿಷ್ಕರಿಸಿದ ಸೆಕ್ಯುಲರ್ ರಾಷ್ಟ್ರೀಯ ಚರಿತ್ರೆಯಾಗಿ ತನ್ನನ್ನು ತಾನು ಗುರುತಿಸ್ಕೊಂಡ್ರೆ ನಾವು ಕಾಣ್ತೀವಿ. ಅಂದರೆ ಭಾರತೀಯ ಮಾರ್ಕ್ಸ್ವಾದ ಅದು ಅಂತಿಮವಾಗಿ ಏನಾಗುತ್ತೆ, ಸೆಕ್ಯುಲರ್ ರಾಷ್ಟ್ರೀಯ ಚರಿತ್ರೆಯಾಗಿ ತನ್ನನ್ನು ತಾನು ಗುರುತಿಸ್ಕೊಳ್ಳುತ್ತೆ. ಸೊ ಈ ಬೆಳವಣಿಗೆಯ ಹಿಂದೆ ರಷ್ಯಾದ ವಿಘಟನೆ
ಹಾಗೂ ಪತನಗಳು ವಹಿಸಿದಂಥ ಪಾತ್ರಕ್ಕಿಂತ ಭಾರತೀಯ ಮಾರ್ಕ್ಸ್ವಾದಿ ಚರಿತ್ರೆಯ ಹಾಗೂ ಭಾರತೀಯ ರಾಷ್ಟ್ರ ರಾಜಕಾರಣದ ಬೆಳವಣಿಗೆಗಳೇ ನಿರ್ಣಾಯಕವಾಗಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಸೊ ಇಲ್ಲಿ 1950ರಲ್ಲೇ ಪಕ್ಷ ರಾಜಕಾರಣದ ಒರಟು ಮಾರ್ಕ್ಸ್ವಾದ ಮತ್ತು ಚರಿತ್ರಕಾರರ ಮಾರ್ಕ್ಸ್ವಾದಗಳು ಬೇರೆ ಬೇರೆ ಎಂದು ಚರಿತ್ರಕಾರರು ಗುರುತಿಸ್ಕೊಂಡಿದ್ದನ್ನು ಡಿ ಕೋಸಂಬಿ ಅವರ ಬರಹಗಳಲ್ಲಿ ನಾವು ಗಮನಿಸ್ಬೋದು. ನಿಮಗೆಲ್ಲ ಗೊತ್ತಿದೆ, ಡಿ ಕೋಸಂಬಿ ಅವರು ಭಾರತದ ಪ್ರಖ್ಯಾತವಾದ ಮಾರ್ಕ್ಸ್ವಾದಿ ಚರಿತ್ರ ಲೇಖಕರು. ಸೊ ಅವರ ಒಂದು ಬರಹಗಳಲ್ಲಿ ನಾವು ಗುರುತಿಸ್ಬೋದು ಸ್ಪಷ್ಟವಾಗಿ ಪಕ್ಷ ರಾಜಕಾರಣದ ಒರಟು ಮಾರ್ಕ್ಸ್ವಾದ ಮತ್ತು ಚರಿತ್ರಕಾರರ ಮಾರ್ಕ್ಸ್ವಾದಗಳು ಬೇರೆ ಬೇರೆ ಅನ್ನೋದನ್ನು ಅವರ ಬರಹಗಳಿಂದ ನಾವು ಗುರುತಿಸ್ಬೋದಾಗಿರೋದು. ಇನ್ನು ಈ ಭಾರತೀಯ ಚರಿತ್ರೆಯ ಕುರಿತು ಭಾರತೀಯರಿಂದಲೇ ಬಂದಂಥ ಒಂದು ಪ್ರಪ್ರಥಮ ಗ್ರಂಥ ಅಂತಂದರೆ ಯಾವುದಪ್ಪ ಅಂದರೆ ಎಸ್.ಎ. ಡಾಂಗೆ ಅವರು ಬರೆದಂಥ ಇಂಡಿಯಾ ಫ್ರಮ್ ಪ್ರಿಮಿಟಿವ್ ಕಮ್ಯುನಿಸಮ್ ಟು ಸ್ಲೇವರಿ ಎನ್ನುವಂಥ ಒಂದು ಕೃತಿ. ರಷ್ಯಾದ ಒಂದು ಮಾರ್ಕ್ಸ್ವಾದಿ ಚರಿತ್ರೆಯ ಪುನರುತ್ಪಾದನೆಯ ರೂಪದಲ್ಲಿ ಈ ಎಸ್.ಎ. ಡಾಂಗೆ ಅವರ ಇಂಡಿಯಾ ಫ್ರಮ್ ಪ್ರಿಮಿಟಿವ್ ಕಮ್ಯುನಿಸಮ್ ಟು ಸ್ಲೇವರಿ ಎನ್ನುವಂಥ ಕೃತಿ ಇರೋದನ್ನು ನಾವು ಕಾಣ್ತೀವಿ. ಸೊ ಹಾಗೆಯೇ 1950ರ ದಶಕದಲ್ಲಿ ಭಾರತೀಯ ಚಿತ್ರಲೇಖನವನ್ನು ಪ್ರಕಟಿಸಲು ತೊಡಗಿದಂಥ ಡಿ ಕೋಸಂಬಿ ಅವರು ಪ್ರಮುಖವಾಗಿ ಎರಡು ಸಂಪ್ರದಾಯಗಳನ್ನು ಪರಿಷ್ಕರಣೆ ಮಾಡ್ತಾರೆ. ಅವ್ಯಾವಪ್ಪ ಎರಡು ಸಂಪ್ರದಾಯಗಳಂದರೆ ಒಂದು ರಷ್ಯನ್ ಮಾರ್ಕ್ಸ್ವಾದಿ ಚರಿತ್ರಲೇಖನ ಹಾಗೂ ಎರಡನೇದು ಯಾವುದಪ್ಪ ಅಂದರೆ ಭಾರತೀಯ ರಾಷ್ಟ್ರೀಯವಾದಿ ಚರಿತ್ರಲೇಖನ. ಈ ಎರಡು ರೀತಿಯ ಸಂಪ್ರದಾಯಗಳನ್ನು ಈ ಡಿ ಕೋಸಂಬಿ ಅವರು ಪರಿಷ್ಕರಿಸೋದನ್ನು ನಾವು ಕಾಣ್ತೀವಿ. ರಷ್ಯನ್ ಮಾರ್ಕ್ಸ್ವಾದಿಗಳ ಪ್ರಕಾರ ಏಷ್ಯಾದ ದೇಶಗಳಲ್ಲಿ ಉತ್ಪಾದನಾ ವಿಧಾನಗಳ ಏಳು ಬೀಳು ಹಾಗೂ ವಿಕಾಸ ನಡೀಲಿಲ್ಲ. ಹಾಗಾಗಿ ಅದೊಂದು ಜೇಮ್ಸ್ ಮಿಲ್ ಬರೆದಿರುವಂಥ ಇತಿಹಾಸಕಾರರ ಚಿತ್ರಣದಂತೆಯೇ ಇರೋದನ್ನು ನಾವು ಕಾಣುತ್ತೀವಿ ಅನ್ನೋದು ಅವ್ರ ವಾದಾಗಿತ್ತು. ಮಾರ್ಕ್ಸ್ ಕೂಡ ತನ್ನ ಬರಹದಲ್ಲಿ ಏಷ್ಯಾಟಿಕ್ ಮೋಡ್ ಆಫ್ ಪ್ರೊಡಕ್ಷನ್ ಅಂದರೆ ಏಷ್ಯಾಟಿಕ್ ಉತ್ಪಾದನಾ ವಿಧಾನ ಎಂಬ ಪ್ರತ್ಯೇಕ ಪರಿಭಾಷಣೆಯನ್ನು ಸಹ ಒಮ್ಮೆ ಅನುಮಾನದಿಂದ ಬಳಸಿದ್ರು. ನಂತರದ ರಷ್ಯನ್ ಮಾರ್ಕ್ಸ್ವಾದಿಗಳು ಅದನ್ನು ಗಟ್ಟಿ ಮಾಡಿದ್ರು. ಈ ಡಿ ಕೋಸಂಬಿ ಅವರು ಭಾರತೀಯ ಚರಿತ್ರೆ ಕೂಡ ಇಂಥ ಸಾಮಾಜಿಕ ವಿಕಾಸವನ್ನು ಕಂಡಿದೆ ಅನ್ನುವಂಥ ಅಭಿಪ್ರಾಯವನ್ನು ತಮ್ಮ ಮದರ್ ಕೃತಿಯಾದಂಥ ಇಂಟ್ರಡಕ್ಷನ್ ಟು ಇಂಡಿಯನ್ ಹಿಸ್ಟ್ರಿಯಲ್ಲಿ ಪ್ರಸ್ತಾಪಿಸೋದನ್ನು ನಾವು ಕಾಣ್ತೀವಿ. ಹಾಗಾಗಿ ಮಾರ್ಕ್ಸ್ನ ಅಭಿಪ್ರಾಯವನ್ನು ಅವರು ಅಲ್ಲಿಗೆಳೀತಾ ಇದ್ದಾರೆ ಅಂತ ಅಂದ್ಬಿಟ್ಟು ರಷ್ಯನ್ ಮಾರ್ಕ್ಸ್ವಾದಿಗಳು ಡಿ ಕೋಸಂಬಿ ಅವರನ್ನ ಟೀಕಿಸ್ತಾರೆ. ರಾಷ್ಟ್ರೀಯವಾದಿಗಳು ವಸಾಹತು ಚರಿತ್ರಲೇಖನ ಪರಂಪರೆಯನ್ನು ಎದುರಿಸಿದಂತೆ ಈ ಕೋಸಂಬಿ ಅವರು ರಷ್ಯನ್ ಮಾರ್ಕ್ಸ್ವಾದಿಗಳ ಒಂದು ಗ್ರಹಿಕೆಯನ್ನು ಅಲ್ಲಗೆಳೆದ್ಬಿಟ್ಟು ಭಾರತೀಯ ಚರಿತ್ರೆಗೂ ಒಂದು ಸ್ವಂತಿಕೆಯನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದು ಬಹಳ ಮುಖ್ಯವಾದಂಥದ್ದು. ಹಾಗೆಯೇ ಕೋಸಂಬಿ ಅವರು ತಮ್ಮ ಕಾಲದ ಮಾರ್ಕ್ಸ್ವಾದದ ಒಂದು ತೀರ ಸೂಕ್ಷ್ಮವಾದ ಹಾಗೂ ಭಾರತೀಯ ಸಂದರ್ಭಕ್ಕೆ ಪ್ರಸ್ತುತವಾದಂಥ ರೀತಿಯಲ್ಲೇ ಚರಿತ್ರೆಯನ್ನಾಗಿ ಅವರು ಪರಿವರ್ತಿಸ್ತಾರೆ. ಹಾಗಾಗಿ ಅವರಿಗೆ ಮಿತ್ ಆ್ಯಂಡ್ ರಿಯಾಲಿಟಿಯ ಪ್ರಕಾರದ ಗ್ರಂಥಗಳನ್ನು ರಚಿಸಲು ಸಾಧ್ಯ ಆಗಿರೋದನ್ನು ನಾವು ಕಾಣುತ್ತೀವಿ. ಮಿತ್ ಆ್ಯಂಡ್ ರಿಯಾಲಿಟಿಯಲ್ಲಿ ರಾಷ್ಟ್ರೀಯವಾದಿ ಸಾಂಸ್ಕೃತಿಕ ಇತಿಹಾಸದ ವೈದಿಕ ಹಾಗೂ ಸಂಸ್ಕೃತ ಪ್ರಧಾನ ನಿರೂಪಣೆಗಳನ್ನು ನಿರಾಕರಿಸಿಬಿಟ್ಟು ಜನಪದ ಅಧ್ಯಯನ, ಪ್ರಾರ್ಥನಾ ಶಾಸ್ತ್ರ ಹಾಗೂ ಕ್ಷೇತ್ರ ಕಾರ್ಯವಿಧಾನಗಳ ಮೂಲಕ ಭಾರತದ ಒಂದು ಸಾಂಸ್ಕೃತಿಕ ವರ್ತಮಾನವನ್ನು ಗ್ರಹಿಸಿ ಅವರು ಬರೀತಾರೆ. ಹಾಗಾಗಿ ಭಾರತೀಯ ಸಾಂಸ್ಕೃತಿಕ ಚರಿತ್ರ ಲೇಖನಕ್ಕೆ ಅವರು ಒಂದು ಹೊಸ ಮಾನದಂಡವನ್ನು ಸೃಷ್ಟಿ ಮಾಡ್ತಾರೆ, ಹೊಸ ಮಾರ್ಗವನ್ನು ಅವರು ರೂಪಿಸ್ತಾರೆ. ಈ ರೀತಿ ಕೋಸಂಬಿ ಅವರು ತಮ್ಮ ಕಾಲದವರೆಗೂ ಬೆಳೆದುಕೊಂಡು ಬಂದಿದ್ದಂಥ ಒಂದು ಸರ್ವವ್ಯಾಪಿಯಾಗಿದ್ದಂಥ ರಾಷ್ಟ್ರೀಯ ಇತಿಹಾಸ ಮಾರ್ಗವನ್ನು ತ್ಯಜಿಸ್ಬಿಟ್ಟು ಅವರೊಂದು ಹೊಸ ಮಾರ್ಗವನ್ನು ಹುಟ್ಟಾಕ್ತಾರೆ, ಸೃಷ್ಟಿ ಮಾಡ್ತಾರೆ. ಅವರ ಒಂದು ಚರಿತ್ರೆ ರಾಜವಂಶಗಳ ಚರಿತ್ರೆ ಆಗಿರದೇ ಸಾಮಾಜಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ನಿರ್ಮಾಣಗಳ ಒಂದು ಚರಿತ್ರೆ ಆಗಿರೋದು ನಾವು ಕಾಣ್ತೀವಿ. ಈ ಚರಿತ್ರೆಯ ರಚನೆಗೆ ಮಾರ್ಕ್ಸ್ವಾದಿ ಚಿಂತನೆಗಳನ್ನು ಅವರು ಆಶ್ರಯಿಸಿದರೂ ಸಹ ಯಾವುದೇ ಘೋಷಿತ ಮಾರ್ಕ್ಸ್ವಾದಿ ಕಾರ್ಯಕ್ರಮಗಳನ್ನು ಉದ್ದೇಶಪೂರ್ವಕವಾಗಿ ಪ್ರತಿಪಾದಿಸುವಂಥ ಪ್ರಯತ್ನವನ್ನು ಅವರು ತಮ್ಮ ಕೃತಿಗಳಲ್ಲಿ ಮಾಡಲಿಲ್ಲ. ಹಾಗೂ ಅಂತಹ ಪ್ರಯತ್ನ ಮಾರ್ಕ್ಸ್ವಾದದ ಉದ್ಧಾರವನ್ನು
ಮಾಡೋದಿಲ್ಲ ಅನ್ನೋದನ್ನು ಸಹ ಅವರು ನಂಬಿದ್ರು. ಹಾಗೆಯೇ ಡಿ ಕೋಸಂಬಿ ಅವರಂತೆಯೇ ಅವರ ಕಾಲದಿಂದಲೇ ಭಾರತದ ಚರಿತ್ರೆಯ ವಿವಿಧ ಯುಗಗಳನ್ನು ಕುರಿತು ಚರಿತ್ರೆಯನ್ನು ಬರೆದಂಥ ಅನೇಕ ಎಡಪಂಥೀಯ ಚರಿತ್ರೆಕಾರರು ಕಂಡುಬರ್ತಾರೆ. ಅಂತಹವರಲ್ಲಿ ಪ್ರಮುಖರಾದವರು ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ. ಸೊ ಇವರು ಭಾರತದ ತಾತ್ವಿಕ ಸಂಪ್ರದಾಯಗಳಲ್ಲಿ ಬೌದ್ಧವಾದದ ಏಳಿಗೆಯನ್ನು ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಾಗೆಯೇ ಅವರ ನಂತರ ಬಂದಂಥ ಮತ್ತೊಬ್ಬ ಶ್ರೇಷ್ಠ ಇತಿಹಾಸಕಾರರಾದಂಥ ಆರ್.ಎಸ್. ಶರ್ಮಾರವರು ಭಾರತೀಯ ಫ್ಯೂಡಲಿಸಂ ಯುಗದನ್ನು ಕುರಿತು ವಿಶೇಷವಾಗಿ ಸಂಶೋಧನೆಯನ್ನು ನಡೆಸ್ತಾರೆ. 1970ರ ದಶಕದಲ್ಲಿ ಫ್ಯೂಡಲಿಸಂ ಕುರಿತು ಚರ್ಚೆ ಭಾರತೀಯ ಪ್ರಾಚೀನ ಮತ್ತು ಮಧ್ಯಕಾಲೀನ ಚರಿತ್ರೆಯಲ್ಲಿ ಚರಿತ್ರಕಾರರ ಒಂದು ಮೂಲವಸ್ತಾಗಿದ್ದು ನಾವು ಕಾಣ್ತೀವಿ. ಪ್ರಾಚೀನ ಭಾರತೀಯ ರಾಜಕೀಯ ಆಗಿರ್ಬೋದು, ಮತ ಸಂಪ್ರದಾಯ ಆಗಿರ್ಬೋದು, ತಾತ್ವಿಕತೆ ಆಗಿರ್ಬೋದು, ಅರ್ಥವ್ಯವಸ್ಥೆ, ಸಮಾಜ, ಕಲೆ, ವಾಸ್ತುಶಿಲ್ಪ, ಸೊ ಇಂಥವುಗಳಲ್ಲಿ ಫ್ಯೂಡಲ್ ವ್ಯವಸ್ಥೆ ಹೇಗೆ ಅಭಿವ್ಯಕ್ತಿ ಆಗ್ತಾ ಇದೆ ಎಂಬುದನ್ನು ಪರಿಶೀಲಿಸುವಂಥ ಒಂದು ಸೈದ್ಧಾಂತಿಕ ಕುತೂಹಲಕ್ಕೆ ಅನೇಕ ಇತಿಹಾಸಕಾರರು ಬದ್ಧರಾಗಿದ್ದರು. ಅಂತಹ ಇತಿಹಾಸಕಾರರಲ್ಲಿ ಪ್ರಮುಖರಾದವರು ಯಾರಪ್ಪ ಅಂದರೆ ಡಿ.ಎನ್. ಝಾಯ್ ಆಗಿರ್ಬೋದು, ಬಿ.ಎನ್.ಎಸ್. ಯಾದವ್ ಆಗಿರ್ಬೋದು, ಹಾಗೆಯೇ ಆರ್.ಎನ್. ನಂದಿ ಆಗಿರ್ಬೋದು, ದೇವಾಂಗ ದೇಸಾಯಿ ಆಗಿರ್ಬೋದು, ಇವರೆಲ್ಲರೂ ಸಹ ಪ್ರಾಚೀನ ಭಾರತೀಯ ಚರಿತ್ರ ಲೇಖನದಲ್ಲಿ ಈ ಎಲ್ಲ ಪ್ರಭಾವಗಳಿಂದಲೂ ತಪ್ಪಿಸ್ಕೊಂಡು ತಮ್ಮದೇ ಆದಂಥ ಒಂದು ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಂಥ ಇತಿಹಾಸಕಾರರು ಆಗಿದ್ದರು ನಾವು ಕಾಣ್ತೀವಿ. ಅಂದರೆ ಸೊ ಇವರೆಲ್ಲರೂ ಸಹ ಆ ಒಂದು ಸಂಪ್ರದಾಯಕ್ಕೆ ಸೇರಿದಂಥವರು. ಈ ಒಂದು ಪ್ರಾಚೀನ ಭಾರತದ ಚರಿತ್ರೆಯಲ್ಲಿ ಈ ಎಲ್ಲದರ ಒಂದು ಪ್ರಭಾವದಿಂದ ತಪ್ಪಿಸ್ಕೊಂಡು ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಒಂದು ಛಾಪನ್ನು ಮೂಡಿಸಿದಂಥವರು ಮತ್ತೊಬ್ಬ ಮಾರ್ಕ್ಸ್ವಾದಿ ಚರಿತ್ರ ಲೇಖಕರಾದಂಥ ರೋಮಿಲಾ ಥಾಪರ್ ಅವರು. ಇವರು ತಮ್ಮದೇ ಆದಂಥ ಒಂದು ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಂಡಂಥ ಎಡಪಂಥೀಯ ಇತಿಹಾಸಕಾರರು. ಸೊ ಅವರು ಎಡಪಂಥೀಯ ಚಿಂತನೆ ಹಾಗೂ ಚರಿತ್ರ ಲೇಖನ ಒಂದು ಸಂಪ್ರದಾಯದಲ್ಲೇ ಬರ್ತಾರಾದರೂ ಸಹ ಅವರ ಸಂಶೋಧನೆಗಳು ಈ ಮಾರ್ಕ್ಸ್ವಾದಿಗಳ ಒಂದು ಚೌಕಟ್ಟನ್ನು ಅತ್ಯಂತಿಕ ಎಂದು ಸಿದ್ಧಪಡಿಸುವಂಥ ಕಾರ್ಯಕ್ರಮಗಳಿಗೆ ಬದ್ಧವಾಗಿರಲಿಲ್ಲ ಅವರು ಪ್ರಧಾನವಾಗಿ ಮೌರ್ಯ ಹಾಗೂ ಮೌರ್ಯ ಪೂರ್ವಕಾಲದ ಒಂದು ರಾಜ್ಯ ನಿರ್ಮಾಣ ಆಗಿರ್ಬೋದು, ಸಾಮಾಜಿಕ ಸಾಂಸ್ಕೃತಿಕ ಜೀವನ ಆಗಿರ್ಬೋದು, ಇವುಗಳನ್ನು ಕುರಿತಂಥ ಇತಿಹಾಸವನ್ನು ಅವರು ರಚಿಸ್ತಾರೆ. ಆ ಕುರಿತು ಅನೇಕ ಒಳನೋಟಗಳನ್ನು ಅವರು ನೀಡ್ತಾರೆ. ರೋಮಿಲಾ ಥಾಪರ್ ಅವರ ಈ ಎಲ್ಲ ಲೇಖನಗಳು ನಮ್ಮ ಭಾರತೀಯ ಸೆಕ್ಯುಲರ್ ರಾಷ್ಟ್ರ ಪರಿಕಲ್ಪನೆಯನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಹಾಗೂ ಹಿಂದೂ ರಾಷ್ಟ್ರೀಯವಾದಿಗಳ ಅಥವಾ ಹಿಂದೂ ರಾಷ್ಟ್ರವಾದಿಗಳ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಅಲೆಗೆಳೆಯಲಿಕ್ಕೆ ಹಾಗೂ ರಾಷ್ಟ್ರೀಯತಾಯುಗದ ಸಾಮಾಜಿಕ ಚರಿತ್ರೆಯ ಜಡ ಚೌಕಟ್ಟನ್ನು ಮೀರಿ ಚಲನಶೀಲತೆಯನ್ನು ಗ್ರಹಿಸೋದಕ್ಕೆ ಒಂದು ಸಮರ್ಥವಾದಂಥ ಅಖರ ಆಗಿರೋದನ್ನು ನಾವು ಕಾಣ್ತೀವಿ. ಹಾಗೆ ವಿದ್ಯಾರ್ಥಿಗಳೇ, ಈ ಎಡಪಂಥೀಯ ಇತಿಹಾಸಕಾರರಲ್ಲಿ ಚರಿತ್ರಕಾರರಲ್ಲಿ ವಿಶೇಷ ಸ್ಥಾನದಲ್ಲಿ ನಿಲ್ಲುವಂಥ ಮತ್ತೊಬ್ಬ ಇತಿಹಾಸಕಾರ ಯಾರಪ್ಪ ಅಂದರೆ ಬಿ.ಡಿ. ಚಟ್ಟೋಪಾಧ್ಯಾಯ. ಸೊ ಇವರು ಈ ಬಿ.ಡಿ. ಚಟ್ಟೋಪಾಧ್ಯಾಯರು ಭಾರತೀಯ ಚರಿತ್ರ ಲೇಖನ ಫ್ಯೂಡಲಿಸಂ ಚೌಕಟ್ಟನ್ನು ಮೀರಿ ಭಾರತೀಯ ವಾಸ್ತವವನ್ನು ಗ್ರಹಿಸುವಂಥ ನಿಟ್ಟಿನಲ್ಲಿ ಬೆಳೆಬೇಕೆನ್ನುವಂಥನ್ನು ತಮ್ಮ ಲೇಖನದಲ್ಲಿ ಅವರು ನಿದರ್ಶಿಸಿರೋದನ್ನು ನಾವು ಕಾಣ್ತೀವಿ. ಹಾಗೆ ವಿದ್ಯಾರ್ಥಿಗಳೇ, ಈ ಮಧ್ಯಕಾಲೀನ ಭಾರತದ ಚರಿತ್ರೆಗೆ ಬಂದರೆ ಮಧ್ಯಕಾಲೀನ ಭಾರತೀಯ ಚರಿತ್ರೆಯ ಕುರಿತು ಎಡಪಂಥೀಯ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬರೆದಂಥವರು ಯಾರಪ್ಪ ಅಂದರೆ ಮೊಹಮ್ಮದ್ ಹಬೀಬ್ ಎನ್ನುವಂಥವ್ರು. ಅವರು ಈ ಮಧ್ಯಕಾಲೀನ ಭಾರತದ ಚರಿತ್ರೆಯನ್ನು ಎಡಪಂಥೀಯ ಸಿದ್ಧಾಂತಗಳ ಒಂದು ಆಧಾರದ ಮೇಲೆ ರಚಿಸುವಂಥ ಒಂದು ಸಂಪ್ರದಾಯಕ್ಕೆ ಬುನಾದಿಯನ್ನು ಹಾಕಿದಂಥವ್ರು. ಇವರ ನಂತರ ಈ ಮಾರ್ಕ್ಸ್ವಾದಿ ಚರಿತ್ರ ಲೇಖನಕಾರರು ಅಂದರೆ ಮಧ್ಯಕಾಲೀನ ಭಾರತದ ಇತಿಹಾಸವನ್ನು ರಚನೆ ಮಾಡಿದಂಥ ಮಾರ್ಕ್ಸ್ವಾದಿ ಚರಿತ್ರಕಾರರಲ್ಲಿ ಅತ್ಯಂತ ಸರ್ವಶ್ರೇಷ್ಠರಾದವರು ಯಾರಪ್ಪ ಅಂತಂದರೆ ಇರ್ಫಾನ್ ಹಬೀಬ್ರವರು. ಅವರು ಮೊಘಲ್ ಕಾಲದ ಒಂದು ಆಡಳಿತ ಆಗಿರ್ಬೋದು, ಕೃಷಿ ಆಗಿರ್ಬೋದು, ವಾಣಿಜ್ಯ ವ್ಯವಸ್ಥೆಯ ಬಗ್ಗೆ ಆಗಿರ್ಬೋದು ಮತ್ತು ಭೂಗೋಳವನ್ನು ಕುರಿತು ಬಹಳ ವಿಸ್ತೃತವಾದಂಥ ಒಂದು ಅಧ್ಯಯನವನ್ನು ನಡೆಸಿದ್ದಾರೆ. ಈ ಇಬ್ಬರು ವಿದ್ವಾಂಸರು ಸಹ ರಾಷ್ಟ್ರೀಯವಾದಿ ಚರಿತ್ರೆ ಮಧ್ಯಕಾಲದ ಕುರಿತು ಕಟ್ಟಿದಂಥ ಕೆಲವು ಪೂರ್ವಾಗ್ರಹ ಪೀಡಿತ
ನಿರ್ಣಯಗಳನ್ನು ಅಲ್ಲೆಗೆಳೆಯುವಂಥ ಒಂದು ಪ್ರಯತ್ನವನ್ನು ಸಹ ಅವರು ಮಾಡ್ತಾರೆ. ಎಡಪಂಥೀಯ ವಿಶ್ಲೇಷಣೆಗೆ ಅವ್ರಿಗೂ ಇದು ಒಂದು ಸಾಧನವೂ ಸಹ ಆಗಿರುತ್ತೆ. ಜೊತೆಗೆ ವಸಾಹತುಶಾಹಿ ಚರಿತ್ರೆ ಲೇಖನ, ಮಧ್ಯಕಾಲದ ಕುರಿತು ಕಟ್ಟಿದಂಥ ನಿರೂಪಣೆಗಳನ್ನು ಕೂಡ ಇದು ತಿದ್ದುಪಡಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ವಿದ್ಯಾರ್ಥಿಗಳೇ, ಈ ಮಧ್ಯಕಾಲೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ಸ್ವಾದಿ ಚರಿತ್ರಾ ಲೇಖನಕಾರರಲ್ಲಿ ಪ್ರಮುಖರಾದಂಥ ಇನ್ನಿತರ ಚರಿತ್ರಕಾರರು ಯಾರಪ್ಪ ಅಂತಂದರೆ ಹರ್ಮನ್ ಸ್ಮೂಕಿಯ, ಸತೀಶ್ ಚಂದ್ರ ಹಾಗೂ ಸಂಜಯ್ ಸುಬ್ರಹ್ಮಣ್ಯ. ಇವರ ಕಾಲದಲ್ಲೂ ಇವರು ಪ್ರಧಾನವಾಗಿ ರಚಿಸಿದ್ದು ಮಧ್ಯಕಾಲೀನ ಭಾರತದ ಒಂದು ಇತಿಹಾಸ. ಸೊ ಅದರಲ್ಲಿ ಮಾರ್ಕ್ಸ್ವಾದಿ ಚಿಂತನೆಗಳನ್ನು ಇಟ್ಕೊಂಡು ಇವರು ತಮ್ಮ ಒಂದು ಇತಿಹಾಸವನ್ನು ರಚನೆ ಮಾಡಿದ್ದು ನಾವು ಕಾಣ್ತೀವಿ. ಇನ್ನು ಆಧುನಿಕ ಭಾರತದ ಒಂದು ಚರಿತ್ರೆಗೆ ಬಂದರೆ, ಸೊ ಆಧುನಿಕ ಚರಿತ್ರೆಯ ಎಡಪಂಥೀಯ ನಿರೂಪಣೆಗಳು 1940ರ ದಶಕದಲ್ಲಿ ಪ್ರಾರಂಭ ಆಗ್ತವೆ. ಆರ್ ಪಾಮೇದತ್ ಅಥವಾ ರಜನಿ ಪಾಮೇದತ್ ಅವರ ಇಂಡಿಯಾ ಟುಡೇ ಅಂತಹ ಒಂದು ಪ್ರಪ್ರಥಮ ಪ್ರಯತ್ನವಾಗಿದ್ದು ನಾವು ಕಾಣ್ತೀವಿ. ಸೊ ಅದು ವಸಾಹತುಶಾಹಿಯ ಆರ್ಥಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡೋದು ನಾವು ಕಾಣ್ತೀವಿ. ಸೊ ಅವರ ನಂತರ ಮತ್ತೊಬ್ಬ ಇತಿಹಾಸಕಾರರು AR ದೇಸಾಯಿ ಅಂತಂದ್ಬಿಟ್ಟು, ಆ AR ದೇಸಾಯಿರವರು ಬರೆದಂಥ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ಇದು ರಾಷ್ಟ್ರೀಯ ಚಳವಳಿಯ ವರ್ಗ ವಿಶ್ಲೇಷಣೆಯಾಗಿರೋದು ನಾವು ಕಾಣ್ತೀವಿ. ಇದರ ಜೊತೆಗೆ MES ನಂಬೂದರಿಪಾದವರನ್ನು ಸಹ ನಾವು ಇಲ್ಲಿ ಉಲ್ಲೇಖಿಸ್ಬೋದು. ಇವರೆಲ್ಲ ವಸಾಹತುಶಾಹಿಯ ಶೋಷಣಾತ್ಮಕ ವ್ಯವಸ್ಥೆ ಹಾಗೂ ರಾಷ್ಟ್ರೀಯ ಚಳವಳಿಯ ಮಿತಿಗಳನ್ನು ರಷ್ಯನ್ ಮಾರ್ಕ್ಸ್ವಾದದ ಪರಿಭಾಷೆಯಲ್ಲಿ ಅರ್ಥೈಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ವಸಾಹತುಶಾಹಿ ಮತ್ತು ಬಂಡವಾಳಶಾಹಿಯ ಒಂದು ಬೆಳೆದ ಅವಸ್ಥೆಯಾಗಿದ್ದು, ಭಾರತೀಯ ರಾಷ್ಟ್ರೀಯ ಚಳವಳಿಯು ಬೂರ್ಜಾ ವರ್ಗದವರು ತಮ್ಮ ಅಧಿಕಾರಕ್ಕೆ ನಡೆಸಿದಂಥ ಒಂದು ಹೋರಾಟ ಎನ್ನುವಂಥ ಅರ್ಥವನ್ನು ಇವರು ಕೊಡ್ತಾರೆ. ಅಂದರೆ ವಸಾಹತುಶಾಹಿ ಬಂಡವಾಳಶಾಹಿಯ ಒಂದು ಬೆಳೆದ ಅವಸ್ಥೆ, ಇದು ಭಾರತೀಯ ರಾಷ್ಟ್ರೀಯ ಚಳವಳಿ ಒಂದು ಏನಪ್ಪ ಅಂದರೆ ವಸಾಹತುಶಾಹಿ ಬಂಡವಾಳಶಾಹಿ ವ್ಯವಸ್ಥೆಯ ಒಂದು ಬೆಳೆದು ಮುಂದುವರೆದಂಥ ಒಂದು ಅವಸ್ಥೆಯಾಗಿದ್ದು, ಭಾರತೀಯ ರಾಷ್ಟ್ರೀಯ ಚಳವಳಿ ಬೂರ್ಜಾ ವರ್ಗದವರು ತಮ್ಮ ಅಧಿಕಾರಕ್ಕೆ ನಡೆಸಿದಂಥ ಒಂದು ಹೋರಾಟ ಎನ್ನುವಂಥ ಅರ್ಥವನ್ನು ಕೊಡುವಂಥ ಪ್ರಯತ್ನವನ್ನು ಇವರು ಮಾಡುತ್ತಾರೆ. ಹಾಗೇನೆ, ಏಕೆಂದರೆ ಈ ಲಿಬರಲ್ ರಾಷ್ಟ್ರೀಯವಾದಿ ಚಳವಳಿ ಏನು ಯುರೋಪ್ನಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕಿತ್ತೊಗೆಯಲು ಹುಟ್ಟಿಕೊಂಡಂಥ ಬೂರ್ಜುವಾಗಳ ಒಂದು ಚಳವಳಿ ಆಗಿದೆ ಎನ್ನುವಂಥ ಸ್ಟಾಲಿನ್ ಕಾಲದ ವಾದವನ್ನು ಅವರು ಭಾರತಕ್ಕೆ ಅಳವಡಿಸ್ತಾರೆ. ಅಂದರೆ ಸ್ಟಾಲಿನ್ ಕಾಲದ ಒಂದು ವಾದ ಇತ್ತು, ಏನಪ್ಪ ಅಂತಂದರೆ ಈ ಲಿಬರಲ್ ರಾಷ್ಟ್ರೀಯ ಚಳವಳಿ ಏನಪ್ಪ ಅಂತಂದರೆ ಅದು ಯುರೋಪ್ನಲ್ಲಿ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಕಿತ್ತೊಗೆಯಲು ಹುಟ್ಟಿಕೊಂಡಂಥ ಬೂರ್ಜುವಾಗಳ ಚಳವಳಿ ಆಗಿದೆ ಏನೋ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ, ಯಾರು ಸ್ಟಾಲಿನ್ ವಾದಿಗಳು. ಸೊ ಅದನ್ನು ಈ ರೀತಿ ಭಾರತಕ್ಕೆ ಇವರು ಅರ್ಥೈಸ್ತಾರೆ. ಅಂದರೆ ಏನಪ್ಪ ಅಂದರೆ ಭಾರತೀಯ ರಾಷ್ಟ್ರೀಯ ಚಳವಳಿ ಬೂರ್ಜಾ ವರ್ಗದವರು ತಮ್ಮ ಅಧಿಕಾರಕ್ಕೆ ನಡೆಸಿದಂಥ ಒಂದು ಹೋರಾಟ ಎನ್ನುವಂಥ ಅರ್ಥವನ್ನು ಅವರು ನೀಡುತ್ತಾ ಹೋಗ್ತಾರೆ. ಸೊ ಈ ಒಂದು ವಾದಗಳನ್ನು, ಈ ಮೇಲಿನ ವಾದಗಳನ್ನು ಅಲ್ಲಿಗೆಳೆದಂಥ ಮತ್ತೊಬ್ಬ ಶ್ರೇಷ್ಠ ಮಾರ್ಕ್ಸ್ವಾದಿ ಇತಿಹಾಸಕಾರರಾದಂಥ ಬಿಪಿನ್ ಚಂದ್ರರವರು ರಾಷ್ಟ್ರೀಯ ಹೋರಾಟವು ಬೂರ್ಜಾ ಸ್ವರೂಪದಾಗಿರಲಿಲ್ಲ ಅನ್ನೋದ್ರ ಜೊತೆಗೆ ರಾಷ್ಟ್ರೀಯ ಹೋರಾಟವು ವಸಾಹತುಶಾಹಿಯನ್ನು ಕೊನೆಗೊಳಿಸೋದಕ್ಕೆ ಅತ್ಯಂತ ಅಗತ್ಯ ಆಗಿತ್ತು ಎನ್ನುವಂಥ ಅಭಿಪ್ರಾಯವನ್ನು ಅವರು ಪಡ್ತಾರೆ. ರಾಷ್ಟ್ರೀಯ ಹೋರಾಟದ ಮುಂದಾಳತ್ವವನ್ನು, ಅದರಲ್ಲೂ ಪ್ರಮುಖವಾಗಿ ಗಾಂಧಿಯುಗವನ್ನು ಟೀಕಿಸುವವರು ವಸಾಹತುಶಾಹಿಯ ಪರವಾದಂಥ ವಾದವನ್ನು ಮಂಡಿಸಿದಂತೆ ಆಗುತ್ತೆ ಎಂದಂಥ ಬಿಪಿನ್ ಚಂದ್ರರವರು ಭಾರತಕ್ಕೆ ವಸಾಹತುಶಾಹಿಯಿಂದ ಯಾವ ರೀತಿ ಹಿಂದುಳಿದಿರುವಿಕೆಯ ಪಟ್ಟ ಬಂತು ಎಂಬುದನ್ನು ತಮ್ಮ ಲೇಖನಗಳಲ್ಲಿ ಅವರು ನಿರ್ದರ್ಶಿಸ್ತಾ ಹೋಗ್ತಾರೆ, ಉದಾಹರಣೆಗಳನ್ನ ಕೊಟ್ಕೊಂಡು ಹೋಗ್ತಾರೆ. ಸೊ ಈ ಕಾಲದಲ್ಲಿ ಬೆಳೆದ ಒಂದು ಕೋಮುವಾದವೂ ಸಹ ಒಂದು ಸುಳ್ಳು ನಿರೂಪಣೆ ಎನ್ನುವ ಮೂಲಕ ನಿಜವಾದ ರಾಷ್ಟ್ರೀಯತೆಯು ಸೆಕ್ಯುಲರ್ ಆಗಿತ್ತು ಅನ್ನೋ ಮಾತನ್ನ ಬಿಪಿನ್ ಚಂದ್ರ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಈ ಬಿಪಿನ್ ಚಂದ್ರರವರ ಒಂದು ಕಾಲದಿಂದ ಎಡಪಂಥೀಯರ ಒಂದು ಆಧುನಿಕ ಚರಿತ್ರ ಲೇಖನವು ರಾಷ್ಟ್ರೀಯವಾದಿಯಾಗಿ ಪರಿವರ್ತನೆ ಆಗಿದ್ದು ನಾವು ಕಾಣ್ತೀವಿ. ಸೊ ಹಾಗೇನೆ ಸೆಕ್ಯುಲರಿಸಂನ ವಕ್ತಾರರಾಗಿ ಈ ಒಂದು ಕಾಲದ ಇತಿಹಾಸಕಾರರಾದಂಥ KM ಪಣಿಕ್ಕರ್ ಆಗಿರ್ಬೋದು, ಸರ್ವಪಲ್ಲಿ ಗೋಪಾಲ್ ಆಗಿರ್ಬೋದು, ಸುಮಿತ್ ಸರ್ಕಾರರವರು ಕಂಡುಬರೋದನ್ನು ಕಂಡುಬರ್ತಾ ಇದ್ದೀವಿ. ಅಂದರೆ ಏನಪ್ಪ ಅಂದರೆ ಈ
ಬಿಪಿನ್ ಚಂದ್ರರವರ ಕಾಲದಿಂದ ಎಡಪಂಥೀಯರ ಒಂದು ಆಧುನಿಕ ಚರಿತ್ರೆ ಲೇಖನ ರಾಷ್ಟ್ರೀಯವಾದಿಯಾಗಿ ಪರಿವರ್ತನೆ ಹೊಂದುತ್ತೆ. ಸೊ ಆ ರೀತಿಯ ಒಂದು ಬರಹಗಳನ್ನು ರಚಿಸ್ಕೊಂಡೋದಂಥವ್ರು ಕೆ ಎನ್ ಪಣಿಕ್ಕರ್ ಆಗಿರ್ಬೋದು, ಗೋಪಾಲ್ ಆಗಿರ್ಬೋದು, ಸುಮಿತ್ ಸರ್ಕಾರ್ ಆಗಿರ್ಬೋದು, ಇವರೆಲ್ಲರೂ ಸಹ ಆ ನಿಟ್ಟಿನಲ್ಲಿನೇ ರಚನೆ ಮಾಡ್ಕೊಂಡು ಹೋದಂಥವ್ರು. ಇನ್ನು ಭಾರತೀಯ ಎಡಪಂಥೀಯ ಚರಿತ್ರಕಾರರು 1980ರ ನಂತರ ಭಾರತದಲ್ಲಿ ಹಿಂದೂ ರಾಷ್ಟ್ರವಾದವು ಪ್ರಬಲವಾಗ್ತಿದ್ದಂತೆ ಸೆಕ್ಯುಲರ್ ವಾದವನ್ನು ಚರಿತ್ರೆಯ ಮೂಲಕ ಕಟ್ಟಿಕೊಡುವಂಥ ಕಾಯಕಕ್ಕೆ ಬದ್ಧರಾಗ್ತಾರೆ. ಇವರು ಭಾರತೀಯ ಸಂಸ್ಕೃತಿ ಹೇಗೆ ಹಿಂದೂ ರಾಷ್ಟ್ರೀಯವಾದಿ ನಿರೂಪಣೆಗೆ ಹೋಗುವುದಿಲ್ಲ ಎಂಬುದನ್ನು ತಮ್ಮ ರಾಜಕೀಯ ಬದ್ಧತೆಗಾಗಿ ಆದ್ಯತೆ ನೀಡಿ ವಾದಿಸ್ತಾರೆ. ಜೊತೆಗೆ ಹಿಂದೂ ರಾಷ್ಟ್ರವಾದದ ಪುನರುತ್ಥಾನವಾದಿ ಹಾಗೂ ಪ್ರತಿಗಾಮಿ ಪ್ರವೃತ್ತಿಯನ್ನು ಎಡಪಂಥೀಯ ಚಿಂತಕರು ಖಂಡಿಸ್ತಾರೆ. ಆದರೆ ಸಾಂಪ್ರದಾಯಿಕತೆ ಬಗ್ಗೆ ಆಗಿರ್ಬೋದು, ದೈವಿಕ ಶ್ರದ್ಧೆ ಆಗಿರ್ಬೋದು, ಮತ್ತು ರೂಢಿಗಳು ಜನಜೀವನದಲ್ಲಿ ಯಾವ ರೀತಿ ವಾಸ್ತವಗಳಾಗಿದ್ದಾವೆ ಎಂಬುದನ್ನು ಅವರು ವಿಶ್ಲೇಷಣೆಗೆ ಒಡ್ಲಿಲ್ಲ. ಅದನ್ನು ವಿಶ್ಲೇಷಣೆಗೆ ಒಳಪಡಿಸುವಂಥ ಒಂದು ಕೆಲಸವನ್ನು ಅವರು ಮಾಡಲಿಲ್ಲ. ಬದಲಾಗಿ ತೀರಾ ವಿಚಾರವಾದಿಗಳಾಗಿ ಆ ಜಗತ್ತನ್ನು ತಮ್ಮ ನಿರೂಪಣೆಯಿಂದ ಹೊರಗಿಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದಲ್ಲೇ ರಷ್ಯನ್ ಮಾರ್ಕ್ಸ್ವಾದದ ಒಂದು ಬೇಸ್ ಆಗಿರ್ಬೋದು, ಸೂಪರ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅದನ್ನು ಜೋಡಿಸಿ ಅವುಗಳ ಆರ್ಥಿಕ ನಿರ್ಣಾಯಕತೆಯ ಹಿನ್ನೆಲೆಯಲ್ಲಿ ಅದನ್ನು ವ್ಯಾಖ್ಯಾನಿಸಿಕೊಂಡು ಹೋಗ್ತಾರೆ. ಹಾಗೇನೆ ಈ ಎಲ್ಲ ಮಿತಿಗಳನ್ನು ಹೊಂದಿದರೂ ಸಹ, ಅಂದರೆ ಈ ಒಂದು ಮಾರ್ಕ್ಸ್ವಾದದ ಚರಿತ್ರಲೇಖನದಲ್ಲೂ ಸಹ ಕೆಲವು ಮಿತಿಗಳಿವೆ. ಮಧ್ಯಕಾಲದ ಫ್ಯೂಡಲಿಸಂ ಬಗ್ಗೆ ವಾದಿಸುವಂಥ ಚರಿತ್ರಕಾರರಂತೂ 1980ರ ದಶಕದಲ್ಲಿ ಈ ಮೇಲಿನ ಎಲ್ಲ ಸಿದ್ಧಾಂತಕ್ಕೆ ತಮ್ಮ ಇಡೀ ಚರಿತ್ರೆಯನ್ನು ಬಟ್ಟಿಳಿಸುವಂಥ ಕಾರ್ಯವನ್ನು ನಡೆಸಿದ್ದು ಇಲ್ಲಿ ಕಂಡುಬರುತ್ತೆ. ಸೊ ಆದರೆ ಕಳೆದೊಂದು ದಶಕದಿಂದ ಈ ಚರಿತ್ರಕಾರರು ತಮ್ಮ ಈ ಒಂದು ಮಿತಿಯನ್ನು ಹೊರತುಬಿಟ್ಟು ಹೊಸ ವಾದಿಗಳನ್ನು ಕಂಡುಹಿಡಿದಿದ್ದಾರೆ. ಇಷ್ಟೆಲ್ಲ ಮಿತಿಗಳಿದ್ದರೂ ಸಹ ಮಾರ್ಕ್ಸ್ವಾದಿ ಚರಿತ್ರಕಾರರು ಅಮೂಲ್ಯವಾದಂಥ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಯಾವಪ್ಪು ಅಂತಂದರೆ, ಭಾರತೀಯ ಚರಿತ್ರೆಯನ್ನು ಲೇಖನದಲ್ಲಿ, ಅಂದರೆ ಭಾರತೀಯ ಚರಿತ್ರೆಯನ್ನು ರಚಿಸುವಂಥ ಸಂದರ್ಭದಲ್ಲಿ ಮಾಹಿತಿಗಳ ಜೋಡಣೆ ಆಗಿರ್ಬೋದು, ಮತ್ತು ಮಾಹಿತಿಗಳ ಜೋಡಣೆ, ರಾಜವಂಶಗಳ ಒಂದು ರಾಜಾವಳಿಯ ಹಂತದಿಂದ ಒಂದು ಸಾಮಾಜಿಕ ರಚನೆಯ ವಿಶ್ಲೇಷಣೆ ಹಂತಕ್ಕೆ ಇವರು ಏರಿಸಿರೋದು ನಾವು ಕಾಣ್ತೀವಿ ಭಾರತೀಯ ಇತಿಹಾಸವನ್ನು. ಮತ್ತು ಈ ಇತಿಹಾಸಕಾರರು ರಾಷ್ಟ್ರೀಯ ಯುಗದ ಮಾಹಿತಿಗಳ ಜೊತೆಗೆ ತಮ್ಮ ವಿಶ್ಲೇಷಣೆಗೆ ಪೂರಕವಾದ ಅಗಾಧ ಮಾಹಿತಿಯನ್ನು ಕೂಡ ಇವರು ಸಂಗ್ರಹಿಸಿದ್ದಾರೆ. ಮಾಹಿತಿಯ ಸಂಗ್ರಹ ಅಷ್ಟೇ ಅಲ್ಲದೆ ಅವರು ವಿಶ್ಲೇಷಣೆಯನ್ನು ಸಹ ವೈಜ್ಞಾನಿಕವಾಗಿ ಹೇಗೆ ನಿರ್ವಹಿಸಬಹುದು ಎಂಬುದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತ ಬಹಳ ಮಹತ್ವಪೂರ್ಣವಾದದ್ದು, ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ, ಭಾರತೀಯ ಸಂಸ್ಕೃತಿಯ ಬಹುಮುಖತೆಯನ್ನು ಅವರು ಶೋಧಿಸಿಬಿಟ್ಟು ಕೋಮುವಾದಕ್ಕೆ ಜಾರಿಕೊಳ್ತಿದ್ದಂಥ ಭಾರತೀಯ ಚರಿತ್ರೆಯನ್ನು ಸೆಕ್ಯುಲರ್ ಅಡಿಪಾಯದ ಮೇಲೆ ನಿಲ್ಲಿಸುವಂಥ ಒಂದು ಕಾಯಕಕ್ಕೆ ಈ ಮಾರ್ಕ್ಸ್ವಾದಿ ಚರಿತ್ರಕಾರರು ಬದ್ಧರಾಗಿದ್ದು ನಾವು ಕಾಣ್ತೀವಿ. ಅಂದರೆ 20ನೇ ಶತಮಾನದ ಮಧ್ಯಭಾಗದಲ್ಲಿ ಅವರು ಆರಂಭಿಸಿದಂಥ ಒಂದು ದಾರಿಯಲ್ಲಿ ಭಾರತೀಯ ಅರ್ಥವಂತಿಕೆಯನ್ನು, ರಾಷ್ಟ್ರೀಯ ಚರಿತ್ರೆಯ ಪರಿಷ್ಕೃತ ರೂಪವನ್ನು ಶೋಧಿಸುತ್ತಾ ಇಂದು ರಾಷ್ಟ್ರೀಯ ಚರಿತ್ರಕಾರರಾಗಿ ಅವರು ತಮ್ಮನ್ನು ತಾವು ಕಂಡುಕೊಂಡಿರೋದು ನಾವು ಕಾಣ್ತೀವಿ. ಹೀಗೆ ಮಾರ್ಕ್ಸ್ವಾದಿ ಚರಿತ್ರಕಾರರು ಭಾರತದ ಒಂದು ಇತಿಹಾಸ ಲೇಖನ ಕಲೆಗೆ ಅಮೂಲ್ಯವಾದಂಥ ಒಂದು ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಇದುವರೆಗೂ ನಾವು ಭಾರತದ ಇತಿಹಾಸ ಲೇಖನ ಕಲೆಯಲ್ಲಿ ಮಾರ್ಕ್ಸ್ವಾದಿ ಚರಿತ್ರ ಲೇಖನ ಕಲೆಯ ಬಗ್ಗೆ ತಿಳ್ಕೊಂಡ್ವಿ. ನಿಮಗೆಲ್ಲರಿಗೂ ಧನ್ಯವಾದಗಳು.